ಬೆಂಗಳೂರು ಅರಮನೆ ಮೈದಾನ ತ್ರಿಪುರವಾಸಿನಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಸಿ.ಕೆ. ಹರಿಪ್ರಸಾದ್ ಅವರು ಆಯ್ಕೆಯಾಗಿದ್ದಾರೆ. ಸಿ.ಕೆ. ಹರಿಪ್ರಸಾದ್ ಅವರ ಬಗ್ಗೆ ಏನ್ ಹೇಳ್ತೀರಾ? ಇದೊಂದು ಮಹತ್ತರವಾದಂತಹ ಸನ್ನಿವೇಶ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಒಬ್ಬ ಕಟ್ಟಾಳು ಇವತ್ತು ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಇದರ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಬಹುಶಃ ಮುಂದೆ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು. ಹಾಗೇನೆ ಕರ್ನಾಟಕದಲ್ಲೂ ಸಹ ಮುಂದಿನ ಚುನಾವಣೆಯಲ್ಲಿ ಅತ್ಯಂತ ಬಹುಮತದಿಂದ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ತರಬೇಕು. ಮತ್ತೆ ಎಲ್ಲ ಕಾರ್ಯಕರ್ತರಲ್ಲಿ ಹುರುಪನ್ನು ತುಂಬಿಸಿ ಈ ಪಕ್ಷಕ್ಕೆ ಭದ್ರವಾದಂತ ಬುನಾದಿ ಕರ್ನಾಟಕದಲ್ಲಿ ಊರ್ಬೇಕು. ಮತ್ತೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಇತಿಹಾಸ ಇದೆ. ಯಾವಾಗ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಸ್ವಲ್ಪ ಮಾಸವನ್ನು ಕಂತೀವಿ, ಕರ್ನಾಟಕ ಕಾಂಗ್ರೆಸ್ ಪಕ್ಷ ಎದ್ದು ನಿಂತು ಈ ರಾಷ್ಟ್ರದಲ್ಲಿ ಮತ್ತೆ ಕಾಂಗ್ರೆಸ್ ಬರುವಂತ ಸನ್ನಿವೇಶ ಯಾವುದಾದ್ರೂ ಈ ದೇಶದಲ್ಲಿ ಮಾಡಿದೆ ಅಂತ ಹೇಳಿದ್ರೆ ಕರ್ನಾಟಕ ಕಾಂಗ್ರೆಸ್ ಪಕ್ಷ. ಅಂತ ಪಕ್ಷದ ಇತಿಹಾಸ ಉಳಿದಂತ ನಮ್ಮ ಹರಿಪ್ರಸಾದ್ ರವರು ಚುಕ್ಕಾಣಿ ಹಿಡಿದಿದ್ದಾರೆ. ಮುಂದೆ ಎಲ್ಲಾ ಹಂತಗಳಲ್ಲೂ ಸಹ ಎಲ್ಲಾ ಪ್ರಾಕಾರಗಳೂ ಸಹ ಸಂವಿಧಾನವನ್ನು ರಕ್ಷಿಸಿ ಮುಂದೆ ಈ ದೇಶದ ಬಡ ಜನರಿಗೆ ವಿಶೇಷವಾದಂತ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೊಟ್ಟು ಭದ್ರವಾದಂತ ಬುನಾದಿ ಕಾಂಗ್ರೆಸ್ ಪಕ್ಷಕ್ಕೆ ಹೂಡ್ತೀವಿ ಅಂತೇಳಿ ಬಹಳ ಸಂತೋಷದಿಂದ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಸರ್, ಇನ್ನೊಂದು ಒಂದು ವಿಚಾರ ಸರ್, ಸಿ.ಕೆ. ಹರಿಪ್ರಸಾದ್ ಅವರ ಮೈಂಡ್ ಸೆಟ್ ಹೇಗಿದೆ ಅಂದ್ರೆ ಕಾರ್ಯಕರ್ತನ ಜೊತೆ ಬಹಳ ಇಷ್ಟಪಡ್ತಾರೆ, ಪ್ರೀತಿ ಪಡ್ತಾರೆ. ಇವರ ಅವಧಿನಲ್ಲಿ ಕಾರ್ಯಕರ್ತರಿಗೆ ಏನಾದ್ರು ಒಳ್ಳೇದಾಗತ್ತಾ? ಈಗ ಅನೌನ್ಸ್ ಮಾಡಿದ್ರಲ್ಲ, 2.5 ವರ್ಷ ಯಾರು ಅಧ್ಯಕ್ಷರಾಗಿದ್ದಾರೆ, ಯಾರು ಅಧಿಕಾರಿಗಳಿದ್ದಾರೆ ಅವರೆಲ್ಲ ರಾಜೀನಾಮೆ ಕೊಡಿ, ಮುಂದೆ 2ನೇ ಅವಧಿಗೆ ವಿಶೇಷವಾದಂತ ಸ್ಥಾನಮಾನ ಕಾರ್ಯಕರ್ತರು ಕೊಡ್ತೀವಿ ಅಂತೇಳಿ ಇದೊಂದೇ ಸಾಕ್ಷಿಗೆ ಅವರು ಕಾರ್ಯಕರ್ತರಲ್ಲಿ ಎಷ್ಟೊಂದು ಕಳಕಳಿ ಇದೆ ಅಂತೇಳಿ. ನಾನು ಎ. ನಾಗರಾಜ್ ಅಂತ 18 ವರ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ, 3 ಟರ್ಮ್ MLA ಇದ್ದೆ, ಮೈನಿ ಮತ್ತು ಬಂಗಾರಪ್ಪನವ್ರಿಗೆ CLP ಸೆಕ್ರೆಟರಿ ಇದ್ದೆ, ಮತ್ತು ಕೆಪಿಸಿಸಿಯಲ್ಲೂ ಸಹ ನಾನು ಪದಾಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ. ಸರ್, ಈಗ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು 2.5 ವರ್ಷ 3 ವರ್ಷ ಉತ್ತಮ ಆಡಳಿತ ಮಾಡಿದ್ದಾರೆ ಅಂತ ನಾವೆಲ್ಲ ಹೇಳ್ತಾ ಇದ್ದೀರಾ. ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ, ಸಿದ್ದರಾಮಯ್ಯ ಬಗ್ಗೆ ಹೇಳಿ ಸರ್. ಸಿದ್ದರಾಮಯ್ಯರು ಅತ್ಯಂತ ನಿಷ್ಠೆ ಮತ್ತು ಅವರ ಅಚಲವಾದಂತ ಒಂದು ಆಡಳಿತದಿಂದ ಈ ಪಕ್ಷಕ್ಕೆ ಭದ್ರವಾದಂತ ಬುನಾದಿ ಮಾಡಿದ್ದಾರೆ ಈ ರಾಜ್ಯದಲ್ಲಿ. ಅದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಮುಂದೆ 20 ವರ್ಷಗಳ ಕಾಲ ಭದ್ರವಾಗಿ ಈ ಕಾಂಗ್ರೆಸ್ ಪಕ್ಷ ಇಲ್ಲಿ ನೆಲೆಯೂರುತ್ತದೆ. ಅದರ ಬೆನ್ನಿಗೆ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಸ್ಪಂದನೆ ಕೊಟ್ಟು ಕೆಲಸ ಮಾಡಿದ್ದಾರೆ. ಹಾಗೇನೆ ಹರಿಪ್ರಸಾದ್ ರವರು ಸಹ ಇದರ ಭಾಗಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಭದ್ರವಾದಂತ ಬುನಾದಿ ಆಗ್ತಾರೆ ಅಂತೇಳಿ ವಿಶೇಷವಾದ ಸಂದರ್ಭವಂತ ಮೂಲಕ ಕೊಡ್ತಾ ಇದ್ದೀವಿ.